ಪಂಚಮಸಾಲಿ ಶ್ರೀ ವರ್ಸಸ್ ಕಾಶಪ್ಪನವರ ನಡುವೆ ನಡೀತಾ ಇರುವಂತಹ ಪವರ್ ಫೈಟ್ ಈಗ ಮತ್ತೊಂದು ಹಂತಕ್ಕೆ ಹೋಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಜಯಮೃತ್ಯುಂಜಯ ಸ್ವಾಮೀಜಿಗೆ ಕಾಶಪ್ಪನವರ್ ಸೆಡ್ಡು ಹೊಡೆದಿದ್ದಾರೆ. ಸ್ವಾಮೀಜಿಯ ವಿರುದ್ಧ ಹೊಸ ದಾಳವನ್ನು ಉರುಳಿಸಿದ್ದಾರೆ ಕಾಶಪ್ಪನವರ್. ಕೂಡಲ ಸಂಗಮ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಟ್ರಸ್ಟ್ ಅಡಿಯಲ್ಲೇ ಲಿಂಗಾಯತ ಪಂಚಮಸಾಲಿ ಪೀಠ ಬರುತ್ತೆ. ಹೊಸ ಸಂಘರ್ಷಕ್ಕೆ ಇದೀಗ ನಾಂದಿ ಹಾಡುತ್ತಾ ಈ ಅಧ್ಯಕ್ಷರ ನೇಮಕ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಪಂಚಮಸಾಲಿ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಹುಟ್ಟು ಹಾಕಿದ್ರು. ಈ ಚರ್ಚೆಯ ನಡುವೆಯೇ ಟ್ರಸ್ಟ್ಗೆ ನೂತನ ಅಧ್ಯಕ್ಷನ ಆಯ್ಕೆ ಆಗಿದೆ. ನಾಳೆ ಕೂಡಲ ಸಂಗಮದಲ್ಲಿ ಟ್ರಸ್ಟ್ ವತಿಯಿಂದ ಸಭೆಯನ್ನ ನಡೆಸಲಾಗುತ್ತೆ. ಸಭೆಗೆ ಒಂದೇ ದಿನ ಇರುವಾಗಲೇ ಕಾಶಪ್ಪನವರಿಗೆ ಅಧ್ಯಕ್ಷ ಪಟ್ಟ ಸಿಕ್ಕಿದೆ. ಪ್ರಬಣ್ಣ ಹುಣಶಿಕಟ್ಟಿ ರಾಜೀನಾಮೆಯ ಬೆನ್ನಲ್ಲೇ ಕಾಶಪ್ಪನವರ್ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸ್ವಾಮೀಜಿಯ ವಿರುದ್ಧ ನಿರ್ಣಯಕ್ಕೆ ಈ ಹೊಸ ಆಯ್ಕೆ ಅನುಕೂಲ ಆಗುತ್ತಾ? ಯಾವ ರೀತಿಯಾಗಿ ಇದು ತಿರುವನ್ನು ಪಡ್ಕೊಳ್ಳುತ್ತೆ? ಏಪ್ರಿಲ್ 20ರಂದು ಸಭೆಯನ್ನು ಕರೆದಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಈ ಮೂಲಕ ಪಂಚಮಸಾಲಿ ಪೀಠದ ಅಸ್ತಿತ್ವದ ಆಟ ಮೇಲಾಟ ಈಗ ಜೋರಾಗ್ತಾ ಇದೆ. ನಾಳೆ ನಡೆಯುವಂತಹ ಸಭೆಯ ಮೇಲೆ ಪಂಚಮಸಾಲಿ ಕಣ್ಣಿಟ್ಟಿದೆ. ಹಲವು ತಿಂಗಳುಗಳಿಂದಲೇ ನಡೀತಾ ಇದೆ ವಿಜಯಾನಂದ ಕಾಶಪ್ಪನವರ ಹಾಗೂ ಜಯಮೃತ್ಯುಂಜಯ ಸ್ವಾಮೀಜಿಗಳ ನಡುವಿನ ಈ ಪವರ್ ಫೈಟ್. ಇಂಥ ಸಂದರ್ಭದಲ್ಲಿ ಈಗ ಕೂಡಲ ಸಂಗಮ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾಗಿ ಸ್ವತಃ ವಿಜಯಾನಂದ ಕಾಶಪ್ಪನವರ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಎಲ್ಲ ನಮ್ಮ ಧರ್ಮದರ್ಶಿಗಳ ಒಂದು ಸಮ್ಮುಖದಲ್ಲೇ ನಾವು ಅವರು ಹಲವಾರು ಕಾರಣದಿಂದ ಅವ್ರಿಗೇನಿಲ್ಲ, ಶಕ್ತಿ ಇದೆ, ಇನ್ನೂ ಇದೆ, ಆದರೂ ಕೂಡ ಇಲ್ಲ ನಾನು ಈ ಸಂಘದ ಅಧ್ಯಕ್ಷರಾಗಿ ಬೇಡ, ನಾನು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಎಲ್ಲ ನಮ್ಮ ಧರ್ಮದರ್ಶಿಗಳ ಒಂದು ಸಮ್ಮುಖದಲ್ಲೇ ನಾವು ಅವರು ಹಲವಾರು ಕಾರಣದಿಂದ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನಾಗ್ತಾ ಇದೆ? ಕಾಶಪ್ಪನವರ್ ಸಭೆ ನಡೆಯೋದಕ್ಕೆ ಒಂದು ದಿನ ಇದೆ ಅನ್ನೋವಾಗ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾ ಇದ್ದಾರೆ. ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ? ಭಾವನಾ, ಏನೋ ಒಂದು ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನಲ್ಲಿ ಇವತ್ತಿನ ದಿವಸ ಏನಂತಂದ್ರೆ ಬಹಳಷ್ಟು ಬದಲಾವಣೆಗಳಾಗ್ತಾ ಇರುವಂಥದ್ದು. ಯಾಕಂದ್ರೆ ನಮಗೆ ಗೊತ್ತಿರುವಂತೆ ಈಗಾಗಲೇ ಏನು ಪಂಚಮಸಾಲಿ ಶ್ರೀಗಳು ಮತ್ತು ಕಾಶಪ್ಪನವರ ಮಧ್ಯೆ ಬಹಳಷ್ಟು ಏನಂತಂದ್ರೆ ಪವರ್ ಫೈಟ್ ನಡೀತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಟ್ರಸ್ಟಿಂದ ಏಪ್ರಿಲ್ 22ನೇ ತಾರೀಕಿಗೆ ಒಂದು ಸಭೆಯನ್ನು ಕರೆದ ಬೆನ್ನಲ್ಲೇ ತತ್ಕ್ಷಣವೇ ಏನಂತಂದ್ರೆ ಶ್ರೀಗಳು ಕೂಡ ಏನಂತಂದ್ರೆ ಅವರ ಬೆಂಬಲಿಗರ ಜೊತೆಗೆ ಏಪ್ರಿಲ್ 20ಕ್ಕೆ ಅವರು ಸಭೆಯನ್ನು ಕರೆದ್ರು. ಆ ಕಾಶಪ್ಪನವರ ಸಭೆಗೆ ಒಂದು ಸಡ್ಡನ್ನು ಹೊಡೆದಿರುವಂಥದ್ದು. ಆದರೆ ಇವುಗಳ ಮಧ್ಯೆ ಏನಂತಂದ್ರೆ ಮತ್ತೆ ಮರಳಿ ಅಂತಂದ್ರೆ ಏಪ್ರಿಲ್ 19ಕ್ಕೆ ಟ್ರಸ್ಟ್ನ ಒಂದು ಸಭೆಯನ್ನು ಕರೀತಾರೆ. ಕರೆದಂಥ ಸಂದರ್ಭದಲ್ಲಿ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೂ ಬರ್ತಾರೆ. ಅದಾದ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ದಿನ ಮುಂಚಿತವಾಗಿ ಏನಂತಂದ್ರೆ ಆ ಟ್ರಸ್ಟ್ನ ಒಂದು ಸಭೆ ನಡೆಯುತ್ತೆ. ಸಭೆ ನಡೆದಂಥ ಸಂದರ್ಭದಲ್ಲಿ ಆ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಬಣ್ಣ ಹುಣಶಿಕಟ್ಟಿ ಅವರು ರಾಜೀನಾಮೆ ನೀಡುವುದರ ಮೂಲಕ ಅದನ್ನು ಸಂಪೂರ್ಣವಾಗಿ ಆ ಒಂದು ಟ್ರಸ್ಟ್ ಕೊಡ್ತಾರೆ. ಎಸ್ ಮಲ್ಲಿಕಾರ್ಜುನ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ. ವಾಪಸ್ ನಿಮ್ಮನ್ನ ಸಂಪರ್ಕಿಸೋ ಪ್ರಯತ್ನ ಪಡ್ತೀವಿ. ಪಂಚಮಸಾಲಿ ಶ್ರೀ ವರ್ಸಸ್ ಕಾಶಪ್ಪನವರ್. ಇಂಟ್ರೆಸ್ಟಿಂಗ್ಲಿ ಈಗ ಟ್ರಸ್ಟ್ ನ ಅಧ್ಯಕ್ಷರಾಗಿ ಕಾಶಪ್ಪನವರ್ ಆಯ್ಕೆಯಾಗಿದ್ದಾರೆ. ಆ ಟ್ರಸ್ಟ್ ನ ಅಡಿಯಲ್ಲೇ ಪೀಠ ಬರುತ್ತೆ. ಹಾಗಾದ್ರೆ ಪರ್ಯಾಯ ಶ್ರೀಗಳ ಆಯ್ಕೆಗೆ ಇದು ಸುಲಭ ಮಾರ್ಗ ಆಯ್ತಾ? ಪಂಚಮಸಾಲಿಗಳು ಕುತೂಹಲದಿಂದ ನೋಡ್ತಾ ಇರೋ ಡೆವಲಪ್ಮೆಂಟ್ ಇದು. ಪಂಚಮಸಾಲಿ ಪೀಠದ ಪವರ್ ಫೈಟ್ ನಲ್ಲಿ ಇಂಟ್ರೆಸ್ಟಿಂಗ್ ತಿರುವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.